ನಾಳೆಯಿಂದ ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಚುನಾವಣಾಧಿಕಾರಿಗಳು, ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೊಸ ಹೆಸರು ಸೇರ್ಪಡೆ ಜೊತೆಗೆ ತಪ್ಪುಗಳ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಎಸ್ಸಿ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮೃತರು, ಅನರ್ಹರು, ಡುಪ್ಲಿಕೇಟ್ ಹೆಸರುಗಳಿಗೆ ಕತ್ತರಿ ಹಾಕಲಾಗಿದೆ. ನಾಳೆಯಿಂದ ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಚುನಾವಣಾಧಿಕಾರಿಗಳು ಜೊತೆಗೆ ಬಿಎಲ್ಒಗಳು, ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಹೊಸ ಹೆಸರು ಸೇರ್ಪಡೆ ಜೊತೆಗೆ ತಪ್ಪುಗಳ ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ನಾಳೆ ಮೃತರು, ಅನರ್ಹರು ಜೊತೆಗೆ ಡುಪ್ಲಿಕೇಟ್ ಹೆಸರುಗಳಿಗೆ ನಾಳೆ ಕತ್ರಿ ಹಾಕಲಾಗುತ್ತೆ. ಎಲ್ಲಾ ದಾಖಲೆಗಳನ್ನ ಡಿಜಿಟಲ್ ಸ್ಕ್ಯಾನ್ ಮಾಡ್ಕೊಳ್ಳೋಕೆ ಎಸ್ಐಆರ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸೊ ಎಸ್ಐಆರ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ. ಸೊ ಅದನ್ನ ತೀವ್ರವಾಗಿ ಪರಿಷ್ಕರಣೆ ಮಾಡೋದು. ಯಾರೆಲ್ಲ ಆಲ್ರೆಡಿ ವೋಟರ್ ಐಡಿ ಹೊಂದಿರ್ತಾರಲ್ಲ ಅದನ್ನ ಮತ್ತೆ ಪರಿಷ್ಕರಣೆ ಮಾಡೋದು. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತೀವಿ. ಸೊ ವಿವರಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಮತದಾರರಿಗೆ ಅಲ್ಲೇ ನೋಟಿಸ್ ಕೂಡ ಕೊಡ್ಲಾಗುತ್ತೆ. ನೀವು ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ ಈಗ ಎಸ್ಐಆರ್ಗೆ ಚಾಲನೆ ಕೂಡ ಕೊಡಲಾಗಿದೆ. ಗಮನಿಸ್ತಾ ಇದೀವಿ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಾಳೆಯಿಂದ ಬರ್ತಾ ಇದೆ. ಸೊ ಬೂತ್ ಮಟ್ಟದ ಅಧಿಕಾರಿಗಳೆಲ್ಲರೂ ಕೂಡ ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಮೃತಪಟ್ಟಿದ್ರು, ಅವರ ವೋಟರ್ ಐಡಿ ಹಾಗೆ ಇದ್ದು ಅದಿನ್ನೂ ಅನರ್ಹ ಆಗಿಲ್ಲ ಅಂತಂದ್ರೆ, ಮತ್ತೊಂದ್ ಕಡೆಗೆ ಯಾರಾದ್ರೂ ಹೊಸದಾಗಿ ಈ ವೋಟ್ ಹಾಕೋರಿದ್ರೆ, 18 ವರ್ಷ ಯಾರಾದ್ರೂ ಹೊಸದಾಗಿ ತುಂಬಿರೋರಿದ್ರೆ, ಸೊ ಇಂಥವ್ರಿಗೆಲ್ರಿಗೂ ಕೂಡ ನಾಳೆ ಈ ತಿದ್ದುಪಡಿಗೆ ಹೊಸ ಅವಕಾಶ ಇದೆ. ಸೊ ಮೃತಪಟ್ಟವರಿದ್ರೆ ಅವರನ್ನ ಮತಪಟ್ಟಿಯಿಂದ ಹೆಸರು ಕಟ್ ಮಾಡಲಾಗುತ್ತೆ, ತೆಗೆದುಹಾಕಲಾಗುತ್ತೆ. 18 ವರ್ಷ ತುಂಬಿರೋ ಯುವಕ ಯುವತಿಯರಿದ್ರೆ ಅವರ ಹೆಸರನ್ನ ಆಡ್ ಮಾಡಲಾಗುತ್ತೆ. ಜೊತೆಗೆ ನೀವು ಯಾವುದೇ ಹೊರ ರಾಜ್ಯದಿಂದ ಬಂದು ಇಲ್ಲಿದ್ದು ವೋಟರ್ ಐಡಿ ಹೊಂದಿದ್ರೆ ಅಥವಾ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗಿನೂ ಮತ್ತೆ ನಿಮ್ಮ ವೋಟರ್ ಐಡಿ ಇಲ್ಲೇ ಕರ್ನಾಟಕದಿದ್ರೆ ಅದನ್ನ ಅಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ, ಅಂದ್ರೆ ಕತ್ರಿ ಹಾಕಲಾಗುತ್ತೆ. ಈ ಕುರಿತಂತೆ ನಾಳೆ ಸೊ ಈ ಒಂದು ಎಸ್ಐಆರ್ ಮಾಡ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆವರೆದು ಯಾವುದೇ ರೀತಿಯಾದಂತಹ ಈ ಮತದಾರರು ಮತ ಹಾಕುವ ಸಂದರ್ಭದಲ್ಲಿ ಈ ರೀತಿ ಮತ ಕಡಿಮೆ ಆಗೋದು ಅಥವಾ ಅವರಿಗೆ ಅರ್ಹತೆ ಸಿಗದೇ ಇರೋದು, ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಹೊಸದಾಗಿ ಎಸ್ಐಆರ್ ರೂಪಿಸಿರುವಂತದ್ದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಯಾರಾದ್ರೂ ಹೊಸಬರಿ ಇದ್ರೆ ಅವರಿಗೆ ಅವಕಾಶ ಸಿಗುತ್ತೆ. ಯಾರೆಲ್ಲ ಅನರ್ಹರು ಇದ್ರು ಅವರನ್ನ ಕೂಡ ವೋಟರ್ ಐಡಿಯಿಂದ ತೆಗೆದುಹಾಕಲಾಗುತ್ತೆ. ಜೊತೆಗೆ ಡುಪ್ಲಿಕೇಟ್ ಹೆಸರು, ಈಗ ನಿಮ್ಮ ಹೆಸರು ಹೊಂದಿದ್ದು ಅದರಲ್ಲೂ ಒಂಥರ ಬೇರೆ ಹೆಸರು ಬಂದಿದ್ರೆ ಅಂತ ಡುಪ್ಲಿಕೇಟ್ ಹೆಸರುಗಳಿಗೂ ಕೂಡ ನಾಳೆ ಕತ್ರಿ ಹಾಕಲಾಗುತ್ತೆ. ಈ ಕುರಿತಂತೆ ಒಂದಷ್ಟು ಅಪ್ಡೇಟ್ಸ್ ಗಳಿದೆ. ಸೊ ಹಾಗಿದ್ರೆ ಯಾವ ಆಯಾಮದಲ್ಲಿ ಇದನ್ನೆಲ್ಲ ಎಸ್ಐಆರ್ ಮಾಡಲಾಗುತ್ತೆ, ಜೊತೆಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಏನೆಲ್ಲ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಯಾರೆಲ್ಲ ಅನರ್ಹರು ಇರ್ತಾರಲ್ಲ ಅವರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಜೊತೆಗೆ ಈ 2 ಕಡೆ ಹೆಸರು ಹೊಂದಿದ್ದವರು ಜೊತೆಗೆ ಮೃತರು, ಅನರ್ಹರ ಹೆಸರು ಪಟ್ಟಿಯಿಂದ ಹೊರಗೆ ಹಾಕಲಾಗುತ್ತೆ. ಸೊ ನಿಮ್ ಹೆಸರು ಏನಾದ್ರೂ 2 ಕಡೆ ಇದ್ರೆ ಅಂತವರನ್ನ ತೆಗೆದುಹಾಕಲಾಗುತ್ತೆ. ಜೊತೆಗೆ ಮೃತರಿದ್ರೆ, ಅನರ್ಹರಿದ್ರೆ ಅಂತವರನ್ನ ಪಟ್ಟಿಯಿಂದ ಕಟ್ ಮಾಡಲಾಗುತ್ತೆ. ಜೊತೆಗೆ 3ನೇ ಪಾಯಿಂಟ್, ಅರ್ಹರ ಹೆಸರು ಕೈ ಬಿಟ್ಟು ಹೋಗಿದ್ರೆ ಅವರ ಹೆಸರನ್ನ ಸೇರಿಸಲಾಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ವೋಟ್ ಹಾಕುವಂತ ವ್ಯಕ್ತಿ ಇರ್ತಾರೆ, ಬಟ್ ಅವ್ರ ಹೆಸರು ಇರೋದಿಲ್ಲ ಲಿಸ್ಟ್ ಅಲ್ಲಿ. ಸೊ ಅದನ್ನ ಮತ್ತೆ ಆಡ್ ಆನ್ ಮಾಡಲಾಗುತ್ತೆ. ಎಲ್ಲ ಲಿಸ್ಟ್ ಡೀಟೇಲ್ಸ್ ಅನ್ನ ಪರಿಷ್ಕರಣೆ ಮಾಡಿ ಅದಾದ್ಮೇಲೆ ದೇಶವ್ಯಾಪ್ತಿ ಮತದಾರರ ಪಟ್ಟಿಯನ್ನ ನಿಖರವಾಗಿಡೋಕೆ ತೀರ್ಮಾನ ಮಾಡಲಾಗುತ್ತೆ. ಈಗ ದೇಶವ್ಯಾಪ್ತಿ ನೀವೆಲ್ಲ ಮತದಾರರು ವೋಟ್ ಹಾಕ್ತಿರಲ್ಲ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ನಿಖರವಾಗಿದೆಯಾ, ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ, ನಿಮ್ಮ ಎಲ್ಲ ಡೀಟೇಲ್ಸ್, ನಿಮ್ಮ ಮನೆ ನಂಬರ್ ಸೇರಿದಂತೆ ಎಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಿಖರವಾಗಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದ್ ಕಡೆಗೆ ಕಳೆದ ವರ್ಷ ಬಿಹಾರದಲ್ಲಿ ಮೊದಲ ಬಾರಿಗೆ ಈ ಪ್ರಕ್ರಿಯೆ ನಡೆಸಲಾಗಿತ್ತು. ಬಿಹಾರ ರಾಜ್ಯದಲ್ಲಿ ಈ ತರದ ಒಂದು ಎಸ್ಐಆರ್ ನಡೆಸಲಾಗಿತ್ತು. ಸೊ ಹಾಗಾಗಿ ಈಗ 2ನೇ ಹಂತದಲ್ಲಿ 9 ರಾಜ್ಯ ಜೊತೆಗೆ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರಕ್ರಿಯೆ ನಡೆಸಲಾಗಿತ್ತು. ಸೊ ಈಗ 3ನೇ ಹಂತದಲ್ಲಿ ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ ಚಾಲನೆ ಸಿಗ್ತಾ ಇದೆ. ಇದು 3ನೇ ಹಂತ ಎಸ್ಐಆರ್ ಮಾಡ್ತಾ ಇರೋದು. ಮೊದಲಾಗಿ ಬಿಹಾರದಲ್ಲಿ ಶುರುವಾಯಿತು, ಆಮೇಲೆ 3 ಕೇಂದ್ರಾಡಳಿತ ಇರುವಂತಹ ಪ್ರದೇಶದಲ್ಲಿ ಕೂಡ ಶುರು ಮಾಡಿತು. ಈಗ 3ನೇ ಹಂತದಲ್ಲಿ ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ ಈ ಚಾಲನೆ ಸಿಗ್ತಾ ಇರುವಂತದ್ದು. ಸೊ ಓವರ್ ಆಲ್ ನಾವಿವಾಗ ನೋಡ್ತಾ ಹೋಗೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಮತದಾರರಿಗೆ ಇಲ್ಲಿ ತಪ್ಪಾಗಬಾರ್ದು, ಜೊತೆಗೆ ವೋಟ್ ಸಿಗುವಂತ ವ್ಯಕ್ತಿಗಳಿಗೂ ಕೂಡ ಯಾವುದೇ ರೀತಿ ತಪ್ಪಾಗಬಾರ್ದು ಎಂಬರ್ಥದಲ್ಲಿ ಕೇಂದ್ರ ಸರ್ಕಾರ ಈ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಎಸ್ಐಆರ್ ರೂಪಿಸಿರುವಂತದ್ದು. ಸೊ ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳಿಂದ ಮನೆ ಸಮೀಕ್ಷೆ ಮಾಡಲಾಗುತ್ತೆ. ಮನೆ ಮನೆಗೆ ಬಿಎಲ್ಒಗಳು ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ಬರ್ತಾರೆ. ಅಲ್ಲಿ ವೋಟರ್ ಐಡಿ, ಆಧಾರ್ ಕಾರ್ಡ್ ವಿವರಗಳ ಕಡ್ಡಾಯವಾಗಿ ಪರಿಷ್ಕರಣೆ ಮಾಡ್ತಾರೆ. ವೋಟರ್ ಐಡಿ ಇಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ, ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, ಮತ್ತೆ ನಕಲಿ ಮತದಾರರ ಪತ್ತೆಗೆ ಪ್ರತಿ ಮತದಾರರ ಮ್ಯಾಪಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ. ಒಂದು ಸಲ ನಿಮ್ಮ ಹತ್ರ ವೋಟರ್ ಐಡಿ ಇದೆ ಅಂತ ಅಂದ್ರೆ ಅವ್ರ ಹತ್ರ ಇರುವ ಡಿವೈಸ್ಗೆ ಅದನ್ನ ಹೆಸರು, ಆ ನಂಬರ್ ಹಾಕಿದ್ರೆ, ನೀವು 2 ಕಡೆ ವೋಟರ್ ಐಡಿ ಹೊಂದಿದ್ರೆ ಅಲ್ಲಿ ಒಂದ್ ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ ಹೊಸ ಹೆಸರು ಸೇರಿಸೋಕೆ ಮತ್ತು ಸರಿಯಾದ ಪದ ಬಳಕೆಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಇಫ್ ಎನಿ ಕರೆಕ್ಷನ್ಸ್, ನಿಮ್ಮ ಹೆಸರಲ್ಲಿ ಒಂದು
ಅಕ್ಷರ ಬಿಟ್ಟೋಗಿರೋದು ಅಥವಾ ಪೂರ್ತಿ ಹೆಸರು ಇಲ್ಲದೆ ಇರೋದು, ಅರ್ಧಮರ್ಧ ಹೆಸರು ಇರೋದು, ಈ ಎಲ್ಲ ಆಯಾಮದಲ್ಲೂ ಕೂಡ ನಾಳೆ ಕರೆಕ್ಷನ್ಗೂ ಕೂಡ ಒತ್ತಾಯ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಹೆಸರು ತಪ್ಪಾಗದಂತೆ ಮತದಾರರು ಎಚ್ಚರ ವಹಿಸಬೇಕು. ನೀವು ನಾಳೆ ಕೊಡುವಂತ ಹೆಸರು ಎಲ್ಲೂ ಕೂಡ ತಪ್ಪಾಗಿರಬಾರ್ದು, ಕರೆಕ್ಟ್ ಆಗಿರಬೇಕು. ಮತ್ತೆ ವೋಟರ್ ಐಡಿ ಆಧಾರ್ನಲ್ಲಿ ಹೆಸರು ತಪ್ಪಿದ್ರೆ ನೀವು ನಾಳೆ ಸರಿಪಡಿಸ್ಕೊಳ್ಬಹುದು. ಜೊತೆಗೆ ಮನೆಗೆ ಬರುವ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀವು ಕೊಡಬೇಕು. ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಹಿತಿಯನ್ನ ಕೊಟ್ರೆ ಗ್ಯಾರಂಟಿ ಯೋಜನೆ ಕೂಡ ಕಟ್ ಆಗುವಂತ ಸಾಧ್ಯತೆ ಇದೆ. ಸೊ ನೀವು ಒಂದ್ ವೇಳೆ ನೀವೇನಾದ್ರೂ ವೋಟರ್ ಐಡಿಯಲ್ಲಿ ಕೊಟ್ಟಿರ್ತೀರಲ್ಲ, ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನು ಕೂಡ ಈಗ ಏನು ಕೇಂದ್ರ ಸರ್ಕಾರ SIR ಯೋಜನೆ ಮಾಡಿದೆ, ಆ ಸಂದರ್ಭದಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗೂ ಕೂಡ ಇವೆಲ್ಲ ಅನ್ವಯ ಆಗುತ್ತೆ. ಸೊ ನಿಮ್ಮ ವೋಟರ್ ಐಡಿಯಲ್ಲಿ ಕೊಟ್ಟಂತ ಹೆಸರಾಗಿರ್ಬೋದು, ನೀವು GST ಫಿಲ್ ಮಾಡ್ತಿದ್ರೆ, ಟ್ಯಾಕ್ಸ್ ಫಿಲ್ ಮಾಡ್ತಿದ್ದೀರಾ, ಯಾರೆಲ್ಲ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಯಾರೆಲ್ಲ ಮನೆಯಲ್ಲಿದ್ದಾರೆ, ಸೊ 18 ವರ್ಷ ತುಂಬಿದವರು ಎಷ್ಟು ಜನ ಇದ್ದಾರೆ, ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ, ಜೊತೆಗೆ ಮನೇಲಿರೋರು ಎಷ್ಟು ಜನ ಇದ್ದಾರೆ, ಈ ಎಲ್ಲ ಆಯಾಮದಲ್ಲೂ ಕೂಡ ಬೂತ್ ಮಟ್ಟದ ಅಧಿಕಾರಿಗಳು ಲೆಕ್ಕ ತಗೊಂತಾರಲ್ಲ, ಸೊ ಅದು ನೇರವಾಗಿ ಗ್ಯಾರಂಟಿ ಸ್ಕೀಮ್ಗೂ ಕೂಡ ಅನ್ವಯ ಆಗುತ್ತೆ. ಸೊ ಇವೆಲ್ಲವೂ ಕೂಡ ನೀವು ಕೊಟ್ಟಂತ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ, ನೀವು ಗ್ಯಾರಂಟಿ ಸ್ಕೀಮ್ಗೂ ಅರ್ಜಿ ಹಾಕಿದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಗ್ಯಾರಂಟಿ ಸ್ಕೀಮ್ನ ನೀವು ಅಭ್ಯರ್ಥಿಗಳು ನಿಮಗೆ ಆ ಎಲ್ಲ ಗ್ಯಾರಂಟಿ ಸ್ಕೀಮ್ನ ಅವಕಾಶ ಸಿಗುತ್ತೆ, ಅದನ್ನ ನೀವು ಪಡ್ಕೋಬಹುದು. ಒಂದ್ ವೇಳೆ ನೀವು ಕೊಟ್ಟಿರೋಂಥ ಡೀಟೇಲ್ಸ್ ರಾಂಗ್ ಆಗಿದ್ರು, ಅಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ಗೆ ಅರ್ಜಿ ಹಾಕಿದೀರಾ ಅಂತಂದ್ರೆ ನಿಮಗೆ ಯಾವುದೇ ಗ್ಯಾರಂಟಿಗಳು ಕೂಡ ಸಿಗೋದಿಲ್ಲ. BLOಗಳಿಂದ ಮನೆ ಸಮೀಕ್ಷೆ ಮಾಡಲಾಗುತ್ತೆ. BLO ಬೂತ್ ಮಟ್ಟದ ಅಧಿಕಾರಿಗಳು ಜೂನ್ 30ರಿಂದ ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ವೋಟರ್ ಐಡಿ, ಆಧಾರ್ ಕಾರ್ಡ್ ವಿವರಗಳ ಕಡ್ಡಾಯ ಪರಿಷ್ಕರಣೆ ಮಾಡಲಾಗುತ್ತೆ. ಹಾಗೆ ಈ ವೋಟರ್ ಐಡಿಯಲ್ಲೂ ಕೂಡ ನೀವು ಕೊಟ್ಟಂತ ಹೆಸರು ಜೊತೆಗೆ ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿರುವಂತಹ ಹೆಸರು ಎರಡೂ ಕೂಡ ತಾಳೆ ಆಗ್ಬೇಕು. ಮತ್ತೆ ನಕಲಿ ಮತದಾರರ ಪತ್ತೆಗೆ ಪ್ರತಿ ಮತದಾರರ ಮ್ಯಾಪಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ. ಮ್ಯಾಪಿಂಗ್ ಅಂತಂದ್ರೆ ಕೊಟ್ಟಿರುವಂತ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, ಜೊತೆಗೆ ನಿಮ್ಮ ಅರ್ಜಿ ಕೂಡ ಅವ್ರ ಹತ್ರ ಇರುತ್ತೆ, ನಿಮ್ಮ ಹೆಸರು, ನಿಮ್ಮ ಡೀಟೇಲ್ ಅರ್ಜಿ ಕೂಡ ಅವ್ರ ಹತ್ರ ಇರುತ್ತೆ. ಸೊ ನೀವು ಕೊಟ್ಟಿರೋದು ಒಂದು ಡೀಟೇಲ್, ಅವ್ರ ಹತ್ರ ಇರೋದು ಒಂದು ಡೀಟೇಲ್, ಸೊ ಅದು ಸರಿ ಹೋಗುದಿಲ್ಲ, ಹಾಗಾಗಿ ಮ್ಯಾಪ್ ಮಾಡಲಾಗುತ್ತೆ. ಇನ್ನು ಮತ್ತೊಂದು ಕಡೆಗೆ ಹೆಸರು ತಪ್ಪಾಗದಂತೆ ಮತದಾರರು ಎಚ್ಚರ ಕೂಡ ವಹಿಸಬೇಕು. ಸೊ ನೀವು ಕೊಡುವಂತ ಹೆಸರು ಕರೆಕ್ಟ್ ಆಗಿರಬೇಕು. ನೀವು ಕೊಡೋ ಹೆಸರು ಒಂಥರ ಇದ್ದು ಆಧಾರ್ ಕಾರ್ಡ್ ಅಲ್ಲಿ ಒಂಥರ ಇದ್ರೆ ಅದು ತಾಳೆ ಆಗೋದಿಲ್ಲ. ಮತ್ತೆ ವೋಟರ್ ಐಡಿ ಹಾಗೆ ಆಧಾರ್ ನಲ್ಲಿ ನೀವೇನಾದ್ರೂ ಹೆಸರು ತಪ್ಪಿದ್ರೆ, ಒಂದತ್ರ ವೋಟರ್ ಐಡಿಯಲ್ಲಿ ಒಂದು ಹೆಸರಿದ್ದು ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರಿದ್ರೆ ನೀವು ಅದನ್ನ BLOಗಳು ನಿಮ್ಮ ಮನೆಗೆ ಭೇಟಿ ಕೊಟ್ಟಾಗ ಅದನ್ನ ನೀವು ಸರಿಪಡಿಸಬಹುದು. ನನ್ನ ಹೆಸರು ಹಿಂಗಿದೆ, ಆಧಾರ್ ಕಾರ್ಡ್ ಅಲ್ಲಿ ಹಿಂಗಿದೆ, ಕರೆಕ್ಟ್ ಮಾಡ್ಕೊಡಿ ಅಂತ. ಮತ್ತೆ ಮನೆಗೆ ಬರುವ ಅಧಿಕಾರಿಗಳಿಗೆ ದಯವಿಟ್ಟು ಸರಿಯಾದ ಮಾಹಿತಿಯನ್ನ ನೀವು ಕೊಡಬೇಕು. ನಾನು ಆಗ್ಲೇ ಹೇಳಿದೆ, ಎಲ್ಲ ಆಯಾಮದಲ್ಲೂ ಕೆಲಸಕ್ಕೆ ಯಾರು ಹೋಗ್ತಾರೆ, ಮನೇಲಿ ಎಷ್ಟು ಜನ ಇದ್ದಾರೆ, ಜೊತೆಗೆ ವೋಟರ್ ಐಡಿ, ನೀವು ಎಲ್ಲಿಯವರು, ಯಾವ ರಾಜ್ಯದವರು, ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು, ಸೊ ಏನ್ ಕೆಲಸ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬಾ ಅಥವಾ ಮಾಮೂಲಿ ಕಾರ್ಪೊರೇಟ್ ವರ್ಕ್, ಈ ಎಲ್ಲ ಆಯಾಮದಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು. ಒಂದ್ ವೇಳೆ ನೀವು ತಪ್ಪು ಮಾಹಿತಿ ಕೊಟ್ರೆ, ಇಫ್ ಸಪೋಸ್ ನೀವೇನಾದ್ರೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇವೆಲ್ಲ ಸ್ಕೀಮ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ ಇವೆಲ್ಲ ಕಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತಪ್ಪು ಮಾಹಿತಿಯನ್ನ ಕೊಡಬೇಡಿ. ಗ್ಯಾರಂಟಿ ಯೋಜನೆ ಕೂಡ ಕಟ್ ಆಗುವಂತ ಸಾಧ್ಯತೆ ಇದೆ. ಇದನ್ನ ಹೊರಡಿಸಿರೋದು ಕೇಂದ್ರ ಸರ್ಕಾರ ಆದ್ರೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಎಫೆಕ್ಟ್ ಅನ್ನ ಬೀಳುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇರುವಂತಹ ಗ್ಯಾರಂಟಿ ಸ್ಕೀಮ್ಗಳಿಂದ ನೀವು ವಂಚನೆಗೊಳಗಾಗಬಹುದು. ಹಾಗಾಗಿ ಕೇಂದ್ರ ಸರ್ಕಾರ ಹೊರಡಿಸಿರೋದು SIR. ಸೊ ಇದರಲ್ಲಿ ನೀವು ಕೊಡುವಂತಹ ಮಾಹಿತಿಗಳು ಕರೆಕ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು, ಎಲ್ಲ ಮಾನದಂಡಗಳನ್ನ ಗಮನದಲ್ಲಿ ಇಟ್ಕೊಂಡು BLO ಬೂತ್ ಮಟ್ಟದ ಅಧಿಕಾರಿಗಳು ಕೂಡ ನಿಮಗೆ ಪ್ರಶ್ನೆ ಕೇಳ್ತಾರೆ. ನೀವು ಕೂಡ ಅದಕ್ಕೆ ಸರಿಯಾದ ಮಾಹಿತಿಯನ್ನ ಕೊಡಿ ಎನ್ನುವಂಥದ್ದು ಈ ಸಂದರ್ಭದಲ್ಲಿ SIR ಸಂಬಂಧಪಟ್ಟಂತೆ ಹೇಳುವಂತ ವಿಚಾರ ಆಗಿದೆ.